ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನನ್ನೆಲ್ಲ ಪ್ರೀತಿಯ ಕನ್ನಡಿಗರೇ ನಮಸ್ಕಾರ ಮಾಡ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಬಂದು ಏನಪ್ಪ ಅಂದರೆ, ನಾವು ಲಾಸ್ಟ್ ವೀಕ್ ಮಡಿಕೇರಿಗೆ ಹೋಗಿದ್ವಿ. ಅದರಲ್ಲಿ ಕೆಲವೊಂದು ಪ್ಲೇಸಸ್ ಬಗ್ಗೆ ತಿಳಿಸ್ಕೊಟ್ಟಿರಲಿಲ್ಲ. ಲಾಸ್ಟ್ ಟೈಮ್ ಕೊನೆಗೆ ಮನೆಗೆ ರಿಟರ್ನ್ ಆಗಬೇಕಾದ್ರೆ ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದೆ. ಆ ಗೋಲ್ಡನ್ ಟೆಂಪಲ್ ಬಗ್ಗೆ ಪರಿಚಯ ಮಾಡ್ಕೊಳ್ಳೋ ಅಂತ ಇವತ್ತಿನ ವಿಡಿಯೋ ಮಾಡ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಿಮ್ಮನ್ನು ದಕ್ಷಿಣ ಭಾರತದ ಪುಟ್ಟ ಟಿಬೇಟ್ ಎಂದು ಕರೆಯಲಾಗುವ ಕೊಡಗಿನ ಗೋಲ್ಡನ್ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದರ ಅಧಿಕೃತ ಹೆಸರು ಬಂದ್ಬಿಟ್ಟು ನಮ್ಡ್ರೋಲಿಂಗ್ ಮೊನಾಸ್ಟರಿ ಅಂತ. ಇದು ಕುಶಾಲನಗರ ಸಮೀಪ ಇರುವ ಬೈಲಗುಪ್ಪೆ ಎಂಬ ಒಂದು ಊರಲ್ಲಿದೆ. ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಟಿಬೇಟಿಯನ್ ನೆಲೆ ಅಂತಲೇ ಹೇಳ್ಬೋದು. ಈ ದೇವಾಲಯನ ಆಕ್ಚುಲಿ ಅವರ ಟಿಬೇಟಿಯನ್ ಸಂಸ್ಕೃತ ಶೈಲಿಯಲ್ಲಿ ಬುದ್ಧನ ಚರಿತೆ ಆಧಾರದ ಒಂದು ಬೇಸ್ ಮೇಲೆ ಕೆತ್ತಿದ್ದಾರೆ. ಒಂದು ಮಾರಲಸ್ ನಂಗಂತೂ ತುಂಬಾ ಇಷ್ಟ ಆಯಿತು. ಕೊನೆಗೂ ಗೋಲ್ಡನ್ ಟೆಂಪಲ್ ಒಳಗೆ ಎಂಟ್ರಿ ಆದ್ವಿ. ಇಲ್ಲಿ ಫೀಸ್ ಏನಿರಲ್ಲ, ಬಟ್ ಗಾಡಿ ಪಾರ್ಕಿಂಗ್ ಮಾಡ್ತಾರೆ, ಅದಕ್ಕೆ ಚಾರ್ಜ್ ಮಾಡ್ತಾರೆ. ಬಟ್ ಟೈಮಿಂಗ್ಸ್ ಯಾವಾಗ ಅಂದರೆ ಬೆಳಿಗ್ಗೆ 9 ರಿಂದ 6 ಗಂಟೆವರೆಗೂ ಇರುತ್ತೆ. ನೋಡ್ಬೋದು ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಫೇಮಸ್ ಗೋಲ್ಡನ್ ಟೆಂಪಲ್ ಗೈಸ್, ಫುಲ್ ಕುಶಾಲನಗರ ಅಂದ್ರೆ ಗೋಲ್ಡನ್ ಟೆಂಪಲ್ ಅಂದ್ರೆ ಕುಶಾಲನಗರ ಅಂತ ಹೇಳ್ಬೋದು. ಫುಲ್ಲು ಫೇಮಸ್ ಆಯಿತು. ಆಮೇಲೆ ಅದ್ರ ಒಳಗಡೆ ಯಾವ ರೀತಿ ಇದೆ, ಅವ್ರ ಪದ್ಧತಿಗಳು ಯಾವೆಲ್ಲ ಇದೆ ಅದು ನನಗೆ ತೋರಿಸ್ತೀನಿ. ನೋಡಿ, ಆ ಥರ ಎಲ್ಲ ತೋರಿಸಂಗಿಲ್ಲ ಆ್ಯಕ್ಚುಲಿ. ಗೋಲ್ಡನ್ ಕೊನೆಗೂ ಗೋಲ್ಡನ್ ಟೆಂಪಲ್ ಒಳಗೆ ಎಂಟ್ರಿ ಆದ್ವಿ. ಈ ಬೌದ್ಧ ಒಂದು ಪ್ರಾರ್ಥನಾ ಮಂದಿರದೊಳಗೆ ಎಂಟ್ರಿ ಆದಾಗ ನೀವು ಒಬ್ಸರ್ವ್ ಮಾಡ್ಕೊಳ್ಳೋದೇ ಫಸ್ಟು ಕೆತ್ತಿರುವಂಥ 3 ಬೃಹದಾಕಾರದ ಚಿನ್ನದ ಮೂರ್ತಿಗಳನ್ನು ನೀವು ಒಬ್ಸರ್ವ್ ಮಾಡಬೇಕು. ಪ್ರಮುಖ 3 ವಿಗ್ರಹಗಳು ಯಾವುವು ಅಂದರೆ, ಮೊದಲನೆಯದ್ದು ಬುದ್ಧ ಶಾಕ್ಯಮುನಿ ಅಂತ, ಇದು 60 ಅಡಿ ಎತ್ತರ ಇದೆ. ಇನ್ನೊಂದು ಯಾವುದು ಅಂದರೆ ಗುರು ಪದ್ಮ ಸಂಭವ ಅಂತ, ಮತ್ತೊಂದು ಅಮಿತ ಯುಸ್ ಅಂತ. ಈ 2 ವಿಗ್ರಹಗಳು 58 ಅಡಿ ಎತ್ತರ ಇದ್ದಾವೆ. ಮೇಯ್ನ್ ಆಗಿ ಅವರ ಪ್ರಾರ್ಥನಾ ಮಂದಿರ ಇದು. ಅವರ ಪ್ರಾರ್ಥನೆಗಳನ್ನು ಏನು ಅವರ ಆಚರಣೆ ಇದೆಲ್ಲ ಸಲ್ಲಿಸೋದು ಇಲ್ಲೇ ಅಂತ ಅನ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಗೈಸ್. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಲವ್ ಯು ಆಲ್ ಗೈಸ್. ಅಷ್ಟೇ.